ಹಲೋ ಅನು ಮೇಡಮ್, ನಾನು ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡಬೇಕಾಗಿತ್ತು. ಹೇಳಿ ಸರ್, ಎಲ್ಲ ಓಕೆ ಅಲ್ವಾ? ಏನು? ಹೌದಾ? ಆರ್ಯ ಸರ್ಗ್ ಸಂಪಿಗೆ ಹೂ ಇಷ್ಟ ಅಲ್ಲ ಅಂತ ಗೊತ್ತು ತಾನೆ? ಯಾರು ತಂದಿದ್ದು ಅದನ್ನ? ಸಾರಿ ಅನು ಮೇಡಮ್, ನಾನು ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ, ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ ಸರ್, ಪರವಾಗಿಲ್ಲ. ಜಲಂಧರ್ ಸಾಮಾನ್ಯದವನಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವನು ಎಲ್ಲೇ ಅಡಗಿದ್ರು ಆರ್ಯನ ಬಗ್ಗೆನೇ ಗಮನಿಸ್ತಿರ್ತಾನೆ. ಮದುವೆಗಂತೂ ಅವ್ನು ಬರೋಕ್ಕಾಗಲ್ಲ, ಆದರೆ ಅವನು ದೂರದಲ್ಲಿದ್ದರೂ ಆರ್ಯ ಸರ್ಗೆ ಹೇಗೆ ತೊಂದರೆ ಕೊಡ್ಬೋದು ಅಂತ ಹೊಂಚಾಕ್ತಾ ಇರ್ತಾನೆ. ಅದು ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಅವತ್ತು ಜಲಂಧರ್ ನಿಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿದ್ರ ಬಗ್ಗೆ ಆರ್ಯ ಸರ್ ಹತ್ರ ಹೇಳಕ್ ಹೋಗ್ಬೇಡಿ. ಇಲ್ಲ ಸರ್, ಆರ್ಯ ಸರ್ಗೆ ಇದ್ರ ಬಗ್ಗೆ ನಾನೇನು ಹೇಳಲ್ಲ. ಆರ್ಯ ಸರ್ ಯಾಕೆ ಸಂಪಿಗೆ ಹೂ ಅಂದ್ರೆ ಅಷ್ಟೊಂದು ಅಪ್ಸೆಟ್ ಆಗ್ತಾರೆ ಅಂತ ಗುಟ್ಟಿ ಏನಿದೆ ಸರ್ ಅದರಲ್ಲಿ? ಅದ್ರ ಬಗ್ಗೆ ಈಗ ಬೇಡ, ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಇವತ್ತು ಆರ್ಯ ಸರ್ ನಿದ್ದೆ ಮಾಡೋದು ಬಹಳ ಮುಖ್ಯ. ಇಲ್ಲದೆ ಹೋದ್ರೆ ಮುಂದಾಗೋ ಪರಿಣಾಮನ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ನಾನು ನೋಡ್ಕೋತೇನೆ ಸರ್. ಇನ್ಮುಂದೇನು ಜಲಂಧರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಬಹಳ ಇದೆ. ಆ ಥರ ಏನಾದರೂ ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮೊದಲು ನನಗೆ ಹೇಳಬೇಕು. ನನಗೆ, ಆರ್ಯ ಸರ್ಗಲ್ಲ. ಹಾಗಂತ ಪ್ರಾಮಿಸ್ ಮಾಡಿ. ಎಸ್ ಸರ್, ಪ್ರಾಮಿಸ್. ಸರ್, ಯಾಕೆ ಇಲ್ಲೊಬ್ರೆ ನಿಂತಿದ್ದೀರಾ? ಏನಿಲ್ಲ, ನಮ್ಗೆ ಸ್ವಲ್ಪ ಏಕಾಂತ ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಸರಿ ಸರ್, ಹಾಗಾದ್ರೆ ನಾನು ಹೊರಡ್ತೀನಿ. ನಿಂತ್ಕೊನು. ನನ್ನ ಏಕಾಂತದಲ್ಲಿ ನಿನಗೂ ಪಾಲಿದೆ. ನಮಗಿಷ್ಟ ಆದವ್ರ ಜೊತೆಗಿದ್ದಾಗ ಮಾತ್ರ ಏಕಾಂತದಲ್ಲಿ ಸಿಗೋ ಸುಖ ಸಂಪೂರ್ಣವಾಗಿ ಸಿಗುತ್ತೆ. ಹಾಗೆ ನೋಡಕ್ ಹೋದ್ರೆ ನಿಮ್ ಜೊತೆಗಿರೋದೇ ನನ್ನ ಏಕಾಂತ. ಸರ್, ಇವತ್ತು ನಾವು ಪ್ರೇಮಿಗಳಾಗಿ ಕಳಿತಿರೋ ಕೊನೆಯ ರಾತ್ರಿ. ಹಾಗ್ಯಾಕೆ ಅನ್ಕೋತೀಯ? ದಂಪತಿಗಳಾಗೋದಕ್ಕೂ ಮೊದಲು ನಾವು ಕಳಿತಿರೋ ರಾತ್ರಿ ಅಂತ ಅನ್ಕೋ. ಹೇಗಿದ್ರು ಜೀವನ ಪೂರ್ತಿ ನಾವು ಪ್ರೇಮಿಗಳಾಗೇ ಇರ್ತೀವಲ್ಲ, ನಮಗೋಸ್ಕರ ಸಾಕಷ್ಟು ರಾತ್ರಿಗಳಿವೆ ಅನ್ನೋ. ಆದ್ರೂ ಇನ್ಮೇಲೆ ರಾತ್ರಿ ಹೊತ್ತು ಗುಡ್ ನೈಟ್, ಸ್ವೀಟ್ ಡ್ರೀಮ್, ಮಿಸ್ ಯು ಅಂತ ಮೆಸೇಜ್ ಮಾಡೋದು ಯಾವ್ದು ಇರಲ್ಲ ಅಲ್ವಾ ಸರ್? ಲವರ್ಸ್ಗಳು ಮದ್ವೆ ಆದ್ಮೇಲೆ ಈ ಫೋನ್ಗಳ ಅವಸ್ಥೆನ ನೋಡೋದಕ್ಕಾಗಲ್ಲ. ಅರೆ, ನನ್ನ ಆರ್ಯ ಸರ್ ನಗ್ತಿದ್ದಾರೆ.
ಸರ್, ನಂಗೊಂದು ಆಸೆ. ಏನು? ಪ್ರೇಮಿಗಳಾಗಿ ಕಳೆಯೋ ಕೊನೆ ರಾತ್ರಿನ ನಾವಿಬ್ರು ಒಟ್ಟಿಗೆ ಕಳಿಬೇಕು. ನಾನು ಸ್ವಲ್ಪ ಹತ್ರ ಬಂದಿದ್ದಕ್ಕೆ ನೀನು ಅಷ್ಟೊಂದು ನಾಚ್ಕೊಂಡೆ. ಈಗ ನೋಡಿದ್ರೆ ಈಗ ಹೇಳ್ತಿದ್ಯಾ? ಅಯ್ಯೋ ಸರ್, ನಾನ್ ಹೇಳ್ತಿರೋದು ಹಾಗಲ್ಲ. ನೀವು ನಿಮ್ ರೂಮ್ಗೆ ಹೋಗಿ, ನಾನು ನನ್ ರೂಮ್ಗೆ. ಮೆಕ್ಕಿದನ್ನ ಆಮೇಲೆ ಹೇಳ್ತೀನಿ, ಸರಿನಾ? ಹೋಗಿ ಹೋಗಿ. ಅರೆ ಅರೆ, ಒಟ್ಟಿಗೆ ಮಲ್ಕೋಬೇಕು ಅಂತ ಹೇಳಿ ಈಗ ಓಡಿಸ್ತಿದ್ಯಲ್ಲ. ಸರ್, ಐ ಲವ್ ಯು. ಐ ಲವ್ ಯು ಸೋ ಮಚ್. ಇವತ್ ರಾತ್ರಿ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೇಕು ನನ್ಗೋಸ್ಕರ. ನಿನ್ಗೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ನಿದ್ದೆ ಏನ್ ಮಾಡ, ನೀನು ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡು. ನಾಳೆ ಬೆಳಕು ಹರಿದ್ರೆ ನೀನು ಈ 46 ವರ್ಷದ ಆರ್ಯವರ್ಧನ್ನ ಪುಟ್ಟ ಮಡದಿ ಆಗ್ತೀಯ. ಕೊನೆಗೂ ಮದ್ಯಕ್ ತಂದ್ಬಿಟ್ರಿ ಅಲ್ಲ? ಏನು? ಇನ್ನೇನು, ನಿಮ್ ಟ್ರೇಡ್ ಮಾರ್ಕ್ ವಯಸ್ಸಿನ ಅಂತರ. ವಯಸ್ಸಿಗೆ ಆಕಾರ ಆಚಾರ ಅಂತರ ಏನೂ ಇಲ್ಲ, ಸರಿನಾ? ಆಟೋದಿಂದ ಹಿಡಿದು ಮದುವೆ ಮಂಟಪದವರೆಗೂ ನಾವು ಬಂದಾಯ್ತಲ್ಲ. ನಮ್ಮ ಪ್ರೀತಿ ಸಾಗಿರೋ ಬಂದಿರೋ ಅಂತರದ ಮುಂದೆ ಇನ್ಯಾವುದೂ ಇಲ್ಲ. ಹೆಚ್ಚು ಕಮ್ಮಿ 2 ವರ್ಷದ ಪಯಣ. ನನ್ನ ಬದುಕಿಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ಸರ್, ಸುಖಕ್ಕಾಗ್ಲಿ ದುಃಖಕ್ಕಾಗ್ಲಿ ನಿಮ್ ಕಣ್ಣಿಂದ ಒಂದ್ ಹನಿ ನೀರ್ ಹೊರಗ್ ಬರೋ ಹಾಗಿಲ್ಲ, ಸರಿನಾ? ಇದು ನನ್ನ ಆರ್ಡರ್, ಈ ಬಾಸ್ ನ ಆರ್ಡರ್. ಹುಷಾರ್. ಸರಿ ಬಾಸ್. ಸರಿ, ಈಗ ಬಾಸ್ ಹೇಳ್ತಿದ್ದಾರೆ, ಲೇಟ್ ಆಯ್ತು, ಹೋಗಿ ನಿದ್ದೆ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ಸ್ಲೀಪ್ ವೆಲ್. ಯು ಟು. ಏ ಸರ್, ಲೇಟ್ ಆಯ್ತು, ನೀವು ನಡೀರಿ ನಡೀರಿ ನಡೀರಿ. ಓಕೆ, ರೆಡಿನಾ? ಏನು ಯುದ್ಧಕ್ಕೆ ಹೋಗ್ತಿರುವಾಗ ಕೇಳ್ತಿದ್ಯಲ್ಲ? ಕಿಂಡಲ್ ಮಾಡಬೇಡಿ ಸರ್. ಈ ಸಿನಿಮಾದಲ್ಲಿ, ಬುಕ್ಕಲ್ಲಿ ಎಲ್ಲಾ ಕಡೆ ಮದುವೆ ಆದ್ಮೇಲೆ ಮೊದಲನೇ ರಾತ್ರಿನ ಸಿಕ್ಕಾಪಟ್ಟೆ ರೊಮ್ಯಾಂಟಿಸೈಸ್ ಆಗಿ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಮದುವೆ ಮೊದಲು ಹಿಂದಿನ ಈ ಕೊನೆ ರಾತ್ರಿ ಬಗ್ಗೆ ಯಾರು ಏನು ಹೇಳೋದೇ ಇಲ್ಲ. ಬನ್ನಿ ಸರ್, ನಾವಿಬ್ರು ಈ ಕೊನೆ ರಾತ್ರಿನ ಒಟ್ಟಿಗೆ ವೆಲ್ಕಮ್ ಮಾಡೋಣ. ಒಟ್ಟಿಗೆನಾ? ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ನಾನೀಗ ಕೌಂಟ್ ಡೌನ್ ಮಾಡ್ತೀನಿ, ಓಕೆನಾ? 3, 2, 1. ಕಣ್ಮುಚ್ಚಿ. ಗುಡ್ ನೈಟ್. ಒಟ್ಟಿಗೆ ಮಲ್ಗೋದು ಅಂದ್ರೆ ಹೀಗೆ. ಓಕೆ. ಸರ್, ಕಣ್ ಬಿಡಬಾರ್ದು. ಏ ಕಳ್ಳಿ, ನೀನು ನೋಡ್ತಿದ್ದೆ ಅಂತ ಆಯ್ತಲ್ಲ. ಸರ್, ಈ ರಾತ್ರಿ ಯಾವುದೇ ಕಾರಣಕ್ಕೂ ನೀವು ನಿದ್ದೆ ಕೆಡಬಾರ್ದು, ಸರಿನಾ? ಚೆನ್ನಾಗಿ ನಿದ್ದೆ ಮಾಡಿ. ಇದು ನಿಮ್ ಈ ಪ್ರೀತಿಯ ನಿಮ್ ಮುದ್ದು ಹೆಂಡತಿಯ ರಿಕ್ವೆಸ್ಟ್, ಸರಿನಾ? ಡನ್ 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 ಡನ್. ಸೋ ಸ್ವೀಟ್. ಗುಡ್ ನೈಟ್. ಗುಡ್ ನೈಟ್. ಎಲ್ಲವ
ಆರ್ಯ ಸರ್ ಯಾವುದನ್ನು ಮನ್ಸಿಗೆ ಹಚ್ಕೊಳ್ದೇ ಇರೋ ಥರ ನೋಡ್ಕೋತಾಯಿ. ಇವತ್ತು ಅಷ್ಟಮಿ ಅಲ್ಲ, ನನ್ನ ಮನೇಲೂ ಇಲ್ಲ. ಆದ್ರೂ ನನಗ್ಯಾಕೆ ಈ ತರ ಕನ್ಸು ಬೀಳ್ತಿದೆ? ಮದುವೆ ಹಿಂದಿನ ದಿನ ರಾತ್ರಿ ಈ ತರ ಕನ್ಸು ಅಂದ್ರೆ ಏನರ್ಥ? ಇಲ್ಲೇನ್ ಮಾಡ್ತಿದ್ಯಾನು? ನಿದ್ದೆ ಬರ್ಲಿಲ್ವಾ? ಇಲ್ಲ ಅಮ್ಮ, ರೂಮಲ್ಲಿ ಯಾಕೋ ಅನ್ಈಸಿ ಫೀಲ್ ಆಗ್ತಿತ್ತು, ಅದಕ್ಕೆ ರೂಮಿಂದ ಹೊರಗೆ ಬಂದೆ.
ಮದುವೆ ಹಿಂದಿನ ರಾತ್ರಿ ನನ್ನ ಮಗಳು ಹೇಳಿದ್ದು ಇದೇ ಮಾತು. ಅಮ್ಮ, ಮಗಳೇ ಅಂತ ಕರೆದ್ರಾ? ಇನ್ಮೇಲೆ ನೀನು ನಮ್ಮನೆ ಮಗಳೇ ಅಲ್ವಾ ಅನು? ಬಾ, ಹಾಗೆ ಕೂತ್ ಮಾತಾಡೋಣ. ಮದ್ವೆಗೂ ಮೊದಲು ನಿದ್ದೆ ಬರ್ದೆ ಒದ್ದಾಡೋದು ಇಬ್ರು, ಹುಡುಗಿ ಮತ್ತೆ ಹುಡುಗಿ ತಾಯಿ. ನಮ್ಮಮ್ಮ ಚೆನ್ನಾಗೇ ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ಅವ್ರ ಬದಲು ನಾನು ಎದ್ದಿದ್ದೀನಿ. ಇಂಥ ಸಮಯದಲ್ಲಿ ನೂರಾರು ಯೋಚನೆಗಳು ಬಂದು ಮನಸ್ಸಿಗೆ ಅಪ್ಪಳಿಸುತ್ತಲ್ವಾ? ನೀನ್ ಹುಟ್ಟಿ ಬೆಳೆದ ಮನೆ, ಅಪ್ಪ ಅಮ್ಮ, ನಿನ್ನ 21 ವರ್ಷದ ಬದುಕು ಎಲ್ಲ ಬಿಟ್ಟು ನೀನು ನಾಳೆ ಹೊಸ ಮನೆಗೆ ಬರಬೇಕು. ಆದ್ರೆ ನಂಗದು ಹೊಸ ಮನೆ ಅಂತ ಅನಿಸ್ತಿಲ್ಲ ಅಮ್ಮ. ನನ್ನದೇ ಮನೆ ಅನ್ನೋ ಭಾವನೆ. ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ ಅನ್ನು. ನನಗೂ ನೀನು ನಮ್ಮನೆಗೆ ಹೊಸಬ್ಳು ಅಂತ ಅನ್ನಿಸ್ತಾ ಇಲ್ಲ. ಆದ್ರೂ ಹೆಣ್ಣಿಗೆ ತವ್ರ ಮನೆ ಅಷ್ಟು ಕಂಫರ್ಟು ಎಲ್ಲೂ ಸಿಗಲ್ಲ. ನೀನ್ ನಮ್ಮ ಮನೆಗೆ ಬಂದ್ಮೇಲೆ ಆದಷ್ಟು ಕಂಫರ್ಟ್ ಕೊಡೋಕೆ ನಾ ಟ್ರೈ ಮಾಡ್ತೀನಿ ಅನ್ನು. ಜನ್ಮಗಳೇ ಕಳೆದ್ರು ತಾಯಿ ಮಗಳ ಕರಳ ಬಳ್ಳಿಗೆ ಅಂತರ ಹೆಚ್ಚಾಗ್ತದೇನು? ಕಲಿಯೋ ಜೀವನದಾಗ ಮನಸ್ಸಿಗೆ ಬೆಚ್ಚಗನ್ಸೋದು ತಾಯಿ ಬೆತ್ತದಾಗ ಮಾತ್ರ. ತಡ ಆಗ್ತಿದೆ, ಇನ್ನೀನ್ ನಿದ್ದೆ ಕೆಡೋದು ಬೇಡ ಅನ್ನು. ಹೋಗ್ ಮಲ್ಕೊ. ಚಳಿ ಆಗ್ತಿದ್ಯಾನು? ಅಯ್ಯೋ, ನಾನ್ ನೋಡು ಎಂತವಳು, ಆರಾಮಾಗಿ ಶಾಲ್ ಹೊತ್ಕೊಂಡು ನಿನ್ನ ಮಾತ್ರ ಹಾಗೆ ಕೂರ್ಸಿದೀನಿ, ಪನಿಷ್ಮೆಂಟ್ ಕೊಡೋ ತರ. ಇಲ್ಲ ಅಮ್ಮ, ಪರವಾಗಿಲ್ಲ. ಇಲ್ಲ ಇಲ್ಲ, ನನ್ಗೇನ್ ಚಳಿ ಆಗ್ತಾ ಇಲ್ಲ. ನೀನ್ ಈ ಶಾಲ್ನ ಹೊತ್ಕೊ. ಅಮ್ಮ